ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯರೇ, ಮಾತೆ ಮರಿಯಮ್ಮನವರ ಜಯಂತಿಯ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದಕ್ಕಾಗಿ ನಾವೆಲ್ಲರೂ ಈ ಧ್ವಜಸ್ತಂಭದಡಿ ನಿಂತಿದ್ದೇವೆ. ನವ ದಿನಗಳ ಸಿದ್ಧತೆಯಲ್ಲಿ ನಾವೆಲ್ಲರೂ ಈ ಧ್ವಜವನ್ನು ವೀಕ್ಷಿಸಿ ಧ್ಯಾನಾಸಕ್ತರಾಗಿ ದೇವರನ್ನು ಮಹಿಮೆ ಪಡಿಸೋಣ. ಈ ಧ್ವಜದೊಂದಿಗೆ ನಮ್ಮ ಹೃದಯಗಳು ದೇವರ ಕಡೆಗೆ ಏರಲಿ ಎಂದು ಪ್ರಾರ್ಥಿಸೋಣ. ಯಶಾಯ ಪ್ರವಾದಿಯ ಗ್ರಂಥದಿಂದ ವಾಚನ. ಆಗ ಸರ್ವೇಶ್ವರ ಸ್ವಾಮಿ ದೂರದ ಜನಾಂಗಕ್ಕೆ ಗುರುತಾಗಿ ಧ್ವಜಾರೋಹಣ ಮಾಡುವರು. ಸೀಟಿ ಹಾಕಿ ಅವರನ್ನು ಜಗದ ಕಟ್ಟಕಡೆಯಿಂದ ಕರೆಯುವರು. ಆಗ ಜನರು ತ್ವರೆಯಿಂದ ವೇಗವಾಗಿ ಅಲ್ಲಿಗೆ ಬರುವರು. ಅವರಲ್ಲಿ ಯಾರು ಮುಗ್ಗರಿಸಿ ಬಳಲಿ ಹೋಗರು, ಯಾರು ತೂಕಡಿಸಿ ನಿದ್ರಿಸರು. ಅವರ ನಡುಕಟ್ಟು ಸಡಿಲವಾಗದು, ಅವರ ಕೆರದ ಕಟ್ಟು ಕಿತ್ತು ಹೋಗದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ನಾವೆಲ್ಲರೂ ದೇವಮಾತೆಯ ಪಾಲನೆಯಲ್ಲಿ ಇರುವುದು ದೇವರ ಅನುಗ್ರಹದ ಫಲವಾಗಿದೆ. ಈ ಧ್ವಜಾರೋಹಣದ ಸಂದರ್ಭದಲ್ಲಿ ದೇವರನ್ನು ಸ್ತುತಿಸುತ್ತಾ ಈ ಹಬ್ಬದ ದಿನಗಳು ನಮ್ಮ ಬದುಕಿನ ಆಧ್ಯಾತ್ಮಿಕ ಸಿದ್ಧತೆಗೆ ಪ್ರೇರಣೆಯಾಗಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಉತ್ತರ: ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವಮಾತೆಯವರ ಕೀರ್ತಿ ಪತಾಕೆಯಾಗಿ ಈ ಧ್ವಜವು ನಮ್ಮ ಧಾರ್ಮಿಕ ಭಕ್ತಿಯ ಸಂಕೇತವಾಗಿ ರಾರಾಜಿಸುತ್ತಾ ಎಲ್ಲಾ ಕ್ರೈಸ್ತರಿಗೂ ದೇವಮಾತೆಯ ಪ್ರಾರ್ಥನೆ ಮತ್ತು ವಿಶ್ವಾಸದ ಬದುಕು ಆದರ್ಶವಾಗಲೆಂದು ಈ ಧ್ವಜವನ್ನು ವೀಕ್ಷಿಸುವ ಭಕ್ತಾದಿಗಳು ನವದಿನಗಳ ಭಕ್ತಿಪೂರ್ವಕ ಪೂಜಾ ವಿಧಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಬದುಕಿಗೆ ಬೇಕಾದ ತೃಪ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುವಂತೆ ನಮ್ಮ ಸುತ್ತಮುತ್ತಲಲ್ಲಿ ವಾಸಿಸುವ ಕ್ರೈಸ್ತೇತರರು ನಮ್ಮ ಶ್ರದ್ಧೆ, ಭಕ್ತಿ ಜೀವನ, ನಡೆನುಡಿಗಳಿಂದ ಆಕರ್ಷಿತರಾಗಿ ದೇವಮಾತೆಯ ಮೂಲಕ ದೇವರ ಸನ್ನಿಧಿಗೆ ಬಂದು ಹೇರಳವಾದ ಆಶೀರ್ವಾದಗಳನ್ನು ಪಡೆಯುವಂತೆ ಸರ್ವಶಕ್ತ ತಂದೆಯೇ, ಮಾತೆ ಮರಿಯಮ್ಮನವರು ನಿಮ್ಮ ದಿವ್ಯ ಕುಮಾರರ ತ್ಯಾಗಮಯ ಜೀವನ, ಯಾತನೆ ಹಾಗೂ ಮರಣದಿಂದ ಪ್ರೇರಿತರಾಗಿ ಸಾತ್ವಿಕ ಜೀವನ ನಡೆಸಿದರು. ಅವರ ಹೆಸರಿನಲ್ಲಿ ನಾವು ಆರೋಹಣ ಮಾಡಲಿರುವ ಈ ಧ್ವಜ ನಮ್ಮ ಹೃನ್ಮನಗಳನ್ನು ಪ್ರಭು ಕ್ರಿಸ್ತರ ಕಡೆಗೆ ತಿರುಗಿಸುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದೇವಮಾತೆಯ ನಾಮದಲ್ಲಿ ಹಾರಿಸಲಿರುವ ಈ ಧ್ವಜವನ್ನು ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ. ಆಮೆನ್.
विज्ञानि